ಈ ನನ್ನ ಮಗ ನನ್ನ ಮನೆಗೆ ಬಂದು ನನ್ನ ಸಾಮಾನ ಕೂತ್ಕೊಂಡು ನನ್ನ ಮುಂದೆನೇ ಮಾತಾಡ್ತವನೆ. ಪತ್ರಕ್ಕೆ ಸೈ ಒಂದು ಬೀಳಲಿ, ಆಮೇಲೆ ಈ ನನ್ನ ಮಕ್ಕಳನ್ನ ಹೆಂಗೆ ಕತ್ತರಿಸ್ತೀನಿ ಅಂತ ಗೊತ್ತಾಗುತ್ತೆ. ಕತ್ತರಿಸಿದ ಮ್ಯಾಗೆ ಹೆಂಗೆ ಗೊತ್ತಾಯ್ತದೆ? ಬುದ್ಧಿ, ನಮ್ಮ ಕೆಲಸ ಮುಗಿತು, ಇನ್ನು ಬರ್ತೀವಿ. ಆಯ್ತು. ಸೀತಾಸಾಯಿ ಹೇಳಿದ್ನಲ್ಲ, ತಾಯಿ ಬಂದವಳೆ ದಿಟ್ಟವಾಗ್ಲು. ಅಲ್ಲಿ ನೋಡು. ಕಂಟಿ, ಕಾಫಿ ತಗೋಪ್ಪ. ಬಂದ್ಬಿಡ, ಕಾಫಿ ತಗೊಳ್ಳ. ನಾ ಕುಡಿದ್ರೆ ರಕ್ತನೇ ಕುಡಿಯೋದು, ಕಾಫಿ ಗೀಫಿ ಎಲ್ಲ ಕುಡಿಯೋಕ್ಕಿಲ್ಲ. ಹುಷಾರಕ್ಕಲ್ಲ, ರಕ್ತ ಕುಡಿತೀನಿ ಅಂತ ತೊಡೆ ತಡ್ದವ್ರಲ್ಲ ಎದೆ ಮುಳೆ ಮುಚ್ಕೊಂಡವ್ರೆ. ಯಾರನ್ನ ಯಾರು ಮುರಿತಾರೆ ಅಂತ ಸತ್ಯದೆಲ್ಲ ಗೊತ್ತಾಯ್ತದೆ. ಏನ್ ಕುಡಿದ್ಯಾ? ಇಲ್ಲ, ನಾ ಕುಡಿಯಕ್ಕಿಲ್ಲ, ಕುಡ್ಕ. ಪಾನ್ ಬಿಡೆ ಜಿಗಂಗ್ ಏನ್ ಗೊತ್ತಾ, ಕಾಫಿ ಗಮ್ಮತ್ತು. ತಾಯಿ ಕಾಪಾಡು, ತಾಯಿ ಕಾಪಾಡು, ತಾಯಿ ಕಾಪಾಡು, ತಾಯಿ. ರೀ, ಏನೋ ಗೊತ್ತಿಲ್ಲದೆ ಆಗಿರೋ ಅಚಾತುರ್ಯ ಅಂತೆ. ಹೋಗ್ಲಿ, ಬಿಟ್ಬಿಡಿ. ಈ ರಾಕ್ಷಸ ಶಿವದಾಸಂಗೆ ಏನ್ ಮಾಡ್ತಾನೋ ಗೊತ್ತಿಲ್ವೇ? ಕಾಳಿ, ನಂಗೆ ಯಾಕೋ ಈ ಅಪ್ಪ ಮಗ ಇಬ್ರು ಸರಿ ಇಲ್ಲ ಅನಿಸ್ತಿದೆ. ಸುಮ್ಕಿರವಿ, ಅವ್ರನ್ನ ಕೇಳಿಸ್ಕೊಂಡ್ರೆ ಎಡಬಾಟಾಯ್ತದೆ. ಅಲ್ಲ, ನೀವಿಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಸುಮಾ, ಮನ್ಸನ್ನ ದ್ಯಾವ್ರು ಅನ್ನೋದು ಸಣ್ಣ ವಿಚಾರನ. ಒಬ್ರಿಗೆ ಬಿಸಿ ಮುಟ್ಸಿದ್ರೆ ಊರವ್ರಿಗೆಲ್ಲ ಗೊತ್ತಾಯ್ತದೆ. ನೀನು ಸುಮ್ಕಿರವಿ. ಅಕ್ಕ, ಯಾರೋ ಒಬ್ರು ದೇವ್ರು ಅವ್ವ ಅಂದ್ರೆ ಹೋಗ್ಲಿ ಬಿಡು ಅನ್ಬೋದು. ಆದ್ರೆ ಊರಿಗೂರೇ ದೇವ್ರು ಅಂತಂದ್ರೆ ಅದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅಲ್ಲ, ಆ ಹುಚ್ಚಿನ ಕರ್ಸ್ಬಿಟ್ರೆ ನಿಮ್ ತಾನೇನೋ ಕೆಡ್ಸ್ಬಿಡ್ತಾನೆ. ಬೇಡ ಅಂತೇಳಿ. ಇಲ್ಲ ಕಂಟಿ, ನಮ್ಮ ಊರಿಗೆ ಬಂದವ್ರ ನೆಮ್ಮದಿ ಸುಮ್ಕೆ ಹಾಳಾಗಬಾರ್ದು. ಗಂಟೆ ಒಂದ್ಕಿತ ಆದ್ರೂ ಪರವಾಗಿಲ್ಲ, ಪದೇ ಅದೇ ತೆಪ್ಪಾದ್ರೆ ಈ ವೀರಪ್ಪ ಸೋಂಕಿರಕ್ಕಿಲ್ಲ. ಬರ್ಲಿ ಆಸೆ ಉದಾಸ. ಹೆಂಗೋ ಅಬೆಪಾರಿ ಥರ ಓಡಾಡ್ಕೊಂಡಿದ್ದ. ಈಗ ಇಲ್ದಿರ ಕಿರಿಕ್ ಮಾಡ್ಕೊಂಡು ವೀರಪ್ಪ ಅವ್ರ ಮುಂದೆ ನಿಂತವನೆ. ವಾಪಸ್ ಹೋಗುವಾಗ ಕೈ ಕಾಲು ಇರ್ತದೋ ಇರಕ್ಕಿಲ್ವೋ? ಕೈ ಕಾಲು ಹೋದ್ರೆ ಪರವಾಗಿಲ್ಲ, ಜೀವನೇ ಹೋದ್ರೆ? ದೊಡ್ಡ ಮನ್ಸವರು ಹಂಗೆಲ್ಲ ಮಾಡಕ್ಕಿಲ್ಲ. ಸುಮ್ಕಿರಿ ಗಂಗಣ್ಣು. ಇವನು ಎಷ್ಟು ಸಣ್ಣ ಮನುಷ್ಯ ಅಂತ ನನಗೆ ಗೊತ್ತು. ಅಲ್ಲ,
ಈ ಹುಚ್ಚನ್ ನೋಡು, ಇವ್ರ ಮುಂದೆ ನಿಂತಿದ್ರು ಒಂಚೂರು ಭಯ ಇಲ್ಲ. ಅದಕ್ಕೆ ಕಣವಿ ಅವನ ಹುಚ್ಚ ಅಂತ ಹೇಳೋದು. ಅವನಿಗೆ ವಾಸ್ತವದ ಅರಿವಿದ್ರೆ ತಾನೆ ಪ್ರೀತಿ, ಕರುಣೆ, ಭಯ ಎಲ್ಲ ಇರೋದಕ್ಕೆ. ಶಿವದಾಸ್ ಅವರು ನೋಡೋದಕ್ಕೆ ಹುಚ್ಚಿನ ಥರ ಕಾಣ್ಬೋದು, ಆದರೆ ಅವ್ರು ಮಾತಾಡೋ ವಿಚಾರದಲ್ಲಿ ಮೆಚ್ಯೂರಿಟಿ ಇರುತ್ತೆ. ಅಲ್ಲ ದೊಡ್ಡವ್ರೆ, ಈ ಹುಚ್ಚಿನ ಕರ್ಕೊಂಬಂದು ವಿಚಾರಣೆ ಮಾಡಿದ್ರೆ ಎಲ್ಲ ಸರಿ ಹೋಯ್ತದ? ಏಳ ಥರ ಹೇಳಿದ್ರೆ ಎಲ್ಲ ಸರೋಯ್ತದೆ ಕಂಟಿ. ಶಿವದಾಸ, ಇದಂತೂ ಯೋನೋ ಅರ್ಥ ಆಗಕ್ಕಿಲ್ಲ.